ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಸ್ಪಿಟಲ್ ಬಿಲ್ ಕಟ್ಟಿದ್ದು ಮಾನವೀಯತೆ ಆದ್ರೆ ಚಿರು ಇವ್ರ ತಾಯಿ ತಾಳಿನ ಯಾಕೆ ಬಿಡಿಸ್ಕೊಟ್ಟ? ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಬಿಲ್ಲು ಕಟ್ಟಿದ್ದಲ್ದೆ ಅವ್ರ ತಾಯಿ ತಾಳಿನೂ ಬಿಡಿಸ್ಕೊಟ್ಟಿದ್ದಾನೆ ಅಂದ್ರೆ ಅವ್ರು ಹೇಳ್ದೇನೆ ಇವ್ರು ಇದನ್ನೆಲ್ಲ ಮಾಡಿರ್ತಾನ? ಚಿರು, ತಾಳಿ ಬಿಡಿಸ್ಕೊಡು ಅಂತ ದೀಪ ಅವ್ರಮ್ಮ ಅಥವಾ ಬೇರೆ ಇನ್ಯಾರಾದ್ರೂ ನಿನ್ನ ಹತ್ರ ಕೇಳ್ಕೊಂಡ್ರ? ಅಲ್ಲೇನ್ ನೋಡ್ತಿದ್ಯಾ? ಪ್ರಶ್ನೆ ಕೇಳಿದ್ ನಾನು, ಉತ್ತರ ನನಗ್ ಕೊಡು. ಇಲ್ಲ, ದೀಪ ಅವ್ರ ತಾಯಿ ಆಗ್ಲಿ ಬೇರೆ ಯಾರೇ ಆಗ್ಲಿ ಆ ತಾಳಿನ ಬಿಡಿಸ್ಕೊಡು ಅಂತ ನನ್ನ ಹತ್ರ ಕೇಳಿಲ್ಲ. ಕಷ್ಟದ ಪರಿಸ್ಥಿತಿ ಇದೆ ಅಂತ ದೀಪ ಅವ್ರ ತಾಯಿ ಅವ್ರ ತಾಳಿನ ಅಡ ಇಟ್ಟಿದ್ದು ನನ್ನ ಗಮನಕ್ಕೆ ಬಂತು. ಅದಕ್ಕೆ ಯಾರು ಹೇಳ್ದೆ ನಾನೇ ಬಿಡಿಸ್ಕೊಂಬಂದೆ. ಈಗ್ಲಾದ್ರೂ ಸತ್ಯ ಗೊತ್ತಾಯ್ತಾ? ಒಬ್ರ ಮೇಲೆ ಆರೋಪ ಹೊರ್ಸಕ್ಕೂ ಮುಂಚೆ ಯೋಚನೆ ಮಾಡ್ಬೇಕು. ತಪ್ಪು ಮಾಡಿರೋದಕ್ಕೆ ನಾನು ಆರೋಪ ಮಾಡ್ತಾ ಇರೋದು. ಅವ್ರು ಯಾರು ತಾಳಿನ ಬಿಡಿಸ್ಕೊಡು ಅಂತ ಕೇಳದೆ ಇದ್ರು ಆ ತಾಳಿನ ಅಡ ಇಟ್ಟಿರೋ ವಿಷಯನ ಚಿರು ಗಮನಕ್ಕೆ ತಂದಿರೋದಂತೂ ನಿಜ ತಾನೆ? ಚಿರುನ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡು ಅಂತ ಕೇಳದೆ ಇದ್ರು ಇಂಡೈರೆಕ್ಟ್ ಆಗಿ ಅವ್ರ ಕಷ್ಟಗಳನ್ನ ಅರ್ಥ ಮಾಡಿಸ್ತಾ ತಾಳಿನ ಬಿಡಿಸ್ಕೊಡು ಅಂತ ಹೇಳಿದ್ದು ನಿಜ ತಾನೆ? ಪಾಪ ನಮ್ ಚಿರು ಅಮಾಯಕ, ಇದೆಲ್ಲ ಅವನಿಗೆ ಗೊತ್ತಾಗಲ್ಲ. ಶ್ರೀಮಂತ ಅಳಿಯ ಸಿಕ್ಕಿದಾನೆ ಅನ್ನೋ ಕಾರಣಕ್ಕೆ ತಿಂಗ್ಳಿಗೆ ಒಂದ್ಸತಿನಾದ್ರೂ ಏನೋ ಒಂದ್ ನೆಪ ಇಟ್ಕೊಂಡು ಅಲ್ಲಿ ಕರ್ಸ್ಕೊತಾರೆ. ಅಲ್ಲಿಗೆ ಹೋದ್ಮೇಲೆ ಅದು ಇದು ಹೇಳಿ ಅವ್ರಿಗೆ ಬೇಕಾದನ್ನೆಲ್ಲ ಕೇಳಿ ಕೊಡಿಸ್ಕೊಂಡು ಚೆನ್ನಾಗಿ ದೋಚ್ತಾರೆ. ಮೇಡಮ್, ನಾನು ಸುಮ್ಮನೆ ಕೇಳಿಸ್ಕೊತಿದ್ದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಅಕ್ಕ ಹೇಳ್ದಂಗೆ ನಮ್ ಕಷ್ಟ ಇರ್ಬೋದು, ಬಡತನನೂ ಇರ್ಬೋದು, ಆದ್ರೆ ದುಡ್ಡಿನ ಆಸೆಗೋಸ್ಕರ ಬೇರೆಯವರಿಂದ ಕಿತ್ಕೊಂಡು ತಿನ್ನೋ ದರಿದ್ರತನ ಮಾತ್ರ ಇಲ್ಲ. ಗಂಜಿ ಕುಡ್ಕೊಂಡು ಬದುಕ್ತಿವೆ ಹೊರತು ದುಡ್ಡಿನ ಆಸೆಗೋಸ್ಕರ ಬೇರೆಯವ್ರನ್ನ ದುರುಪಯೋಗ ಪಡಿಸ್ಕೊಳ್ಳೋ ಕಣ್ಸಲ್ಲೂ ಯೋಚನೆ ಮಾಡಲ್ಲ. ಇದುವರೆಗೂ ನನ್ ಗಂಡನ ಹತ್ರ ₹1 ಆದ್ರೂ ಕೇಳಿದ್ದೀನ ಅಂತ ಕೇಳಿ ಹೇಳಿ ಹಸ್ಬೆಂಡು. ಇಲ್ಲ, ದುಡ್ಡಷ್ಟೇ ಅಲ್ಲ, ಒಂದ್ ಸೀರೆನೋ ಒಂದ್ ಬಳೆನೋ ಒಂದ್ ಮೊಳ ಹೂನೋ ಏನಾದ್ರೂ ಕೇಳಿದ್ದೀನ ಅಂತ ಕೇಳಿ. ಅಂಥದ್ರಲ್ಲಿ